ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ಪಾಸ್ ಆಗಿಬಿಟ್ಟು ಈಗ ದ್ವಿತೀಯ PUC ಆಲ್ರೆಡಿ ಓದುತ್ತಿರುವ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿದೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ PUCಯ ಎಕ್ಸಾಮ್ 2 ಅಂತ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೋ, ಎಕ್ಸಾಮ್ 2 ಅಂತ ಏನಿದೆಯೋ ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಯಾಕೆ ಸರ್ ನಮಗೆಲ್ಲ ಪ್ರಶ್ನೆ ಪತ್ರಿಕೆ ಅಂತ ಕೇಳ್ಬೋದು. ನೋಡಿ, ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಈಗಿನಿಂದಲೇ ಅಂದರೆ ಫ್ರಮ್ ಟುಡೇ ಆನ್ವರ್ಡ್ಸ್, ಇವತ್ತಿನಿಂದಲೇ ತಾವುಗಳು ಇದರ ಬಗ್ಗೆ ಫೋಕಸನ್ನು ಮಾಡಿದರೆ ನಿಜವಾಗಿಯೂ ತಾವು ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟಾಗಿ ಹೊರಹೊಮ್ಮೋದು. ಯಾವಾಗ ಅಂತ ಹೇಳಿದರೆ, ಇವೆಲ್ಲ ಫಸ್ಟಿನಿಂದಲೇ ಬಿಗಿನಿಂಗಲ್ಲಿ ಮಾಡುವಂಥ ಕೆಲಸಗಳಾಗಿವೆ. ಫಸ್ಟ್ ಕಲೆಕ್ಷನ್ ಇರಬೇಕು ನಿಮ್ಮ ಹತ್ರ, ಹೌದಲ್ವಾ? ಅಂದರೆ ಎಕ್ಸಾಮ್ ಮೂಮೆಂಟಲ್ಲಿ, ಎಕ್ಸಾಮ್ ಮೀನ್ ಟೈಮಲ್ಲಿ ತಾವುಗಳು ಲಾಸ್ಟ್ ಮೂಮೆಂಟಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ ಆವಾಗ ಏನೂ ಉಪಯೋಗ ಆಗಲ್ಲ. ಇದರ ಒಂದು PDF ಕಾಪಿಯನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಉಚಿತವಾಗಿ ತಾವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ದೇಶ ಇಷ್ಟೇ. ಯಾಕಂದರೆ ಎಕ್ಸಾಮ್ 2 ಪೇಪರ್ಸ್ ಸಿಗೋದೇ ರೇರು. ಅಂತಹ ಒಂದು ಪೇಪರ್ಸನ್ನು ಕಳಿಸಿಕೊಟ್ಟಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಳಿಸಿಕೊಟ್ಟಂಥ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ದಯವಿಟ್ಟು ಇನ್ನೂ ಬೇರೆ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ನಿಮ್ಮ ಬಳಿ ಇದ್ದರೆ ದಯವಿಟ್ಟು ಕಳುಹಿಸಿ ಕೊಡಿ. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಎಕ್ಸಾಮಿನ ಈಗಾಗಲೇ ನಾನು ಹೌದಲ್ವಾ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಹಾಗೂ ಇನ್ನೊಂದು ವಿಡಿಯೋ ಇವತ್ತು ರಿಲೀಸ್ ಮಾಡಿದ್ವಿ. ಅದರಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಹಾಗೂ ನನ್ನ ಒಂದು ಯೂಟ್ಯೂಬ್ ಚಾನಲಿನ ಪ್ರಮೋಷನ್ ಬಗ್ಗೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದೆ. ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ತಾವು ತಪ್ಪದೇ ವೀಕ್ಷಿಸಿ. ಹಾಗೂ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಿಮಗೋಸ್ಕರ ನಾವೊಂದು ಗಿಫ್ಟ್ ಇಟ್ಟಿರ್ತೇವೆ. ಅದೇ ಉಚಿತವಾಗಿ PDF ಕಾಪಿಗಳನ್ನು. ಯಾವುದೇ ರೀತಿಯಾದಂಥ ಇನ್ಸ್ಟಾಗ್ರಾಮ್ ಆಗಲಿ, ವ್ಯಾಟ್ಸಪ್ ಆಗಲಿ, ಟ್ವಿಟರ್ಗಳಾಗಲಿ, ಅದಾಗಲಿ ಇದಾಗಲಿ ಯಾವುದೂ ಬೇಡ ಸರ್. ಎಷ್ಟು ಸೋಷಿಯಲ್ ಮೀಡಿಯಾದಿಂದ ತಾವುಗಳು ದೂರವಿರ್ತಿರೋ ಅಷ್ಟು ನಿಮ್ಮ ಸ್ಟಡೀಸು ಇಂಪ್ರೂವ್ ಆಗುತ್ತೆ, ಅಷ್ಟು ನಿಮ್ಮ ಅಂಕಗಳು ಜಾಸ್ತಿ ಆಗುತ್ತೆ. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಮೊಬೈಲನ್ನು ದೂರ ಇಡಬೇಕು ಅಂತ ಅರ್ಥ. ಯಾಕಂದರೆ ಮೊಬೈಲಲ್ಲಿ ಇರುವಂಥದ್ದು ಏನು ಅಂದರೆ ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾ. ಇಡೀ ಪ್ರಪಂಚ ಓಡಾಡ್ತಾ ಇರುತ್ತೆ, ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು. ಆದರೆ ಎರಡಕ್ಕೂ ಇದರಲ್ಲಿ ನಾವು ನೋಡುವಂಥದ್ದು 99% ಕೆಟ್ಟದಾಗಿರುತ್ತೆ. ಅಂದರೆ ಮೈಂಡನ್ನು ಡೈವರ್ಟ್ ಮಾಡದೆ ನಮಗೆ ಸಿಗುವಂಥದ್ದು. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡ್ರೆ 1 ತಾಸು ಬರೀ ರೀಲ್ಸನ್ನು ನೋಡ್ಕೊಂಡು ಕೂತ್ಕೊಂಡಿದ್ದೇನೆ, ಅಥವಾ ಶಾರ್ಟ್ಸ್ ಅಂತ ಏನು ಹೇಳ್ತಿರೋ ಅದನ್ನು ನಾವು ಅಬ್ಸರ್ವ್. ಯಾಕಂದರೆ ಅದು ನಮ್ಮ ಗಮನವನ್ನು ಡೈವರ್ಟ್ ಮಾಡಿಬಿಡುತ್ತೆ. ಉದ್ದೇಶ ಬೇರೆದಾಗಿರುತ್ತೆ ಮೊಬೈಲ್ ತೆಗೆದುಕೊಳ್ಳುವಂಥದ್ದು, ಆದರೆ ಕೆಲಸ ಸಂಪೂರ್ಣವಾಗಿ ಆಗಲ್ಲ ಸರ್. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಇದಕ್ಕೆ ಕೀ ಆನ್ಸರ್ ಬಿಡ್ರಿ ಅಂತ ಭಾಳ ಜನ ಹೇಳ್ತಾ ಇದ್ದೀರಾ. ಯಾವ ಸಬ್ಜೆಕ್ಟಿಂದು ಇದು ಪ್ರಶ್ನೆ ಪತ್ರಿಕೆ ಅಂತ ನೀವು ಕೇಳೋದಾದರೆ, ಇದು ನಮ್ಮ ಫಿಸಿಕ್ಸ್ ಆಯಿತಾ. ಫಿಸಿಕ್ಸ್ ಸಬ್ಜೆಕ್ಟಿನ ಏನಂತೀರ ತಾವು ಎಕ್ಸಾಮ್ 2 ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಈಗಾಗಲೇ ನಾವು ಎಕ್ಸಾಮ್ 1ರ ಪ್ರಶ್ನೆ ಪತ್ರಿಕೆ ಕೂಡ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇದ್ದರೆ ಪ್ರತಿಯೊಂದು ಎಕ್ಸಾಮಿನ ಪ್ರತಿಯೊಂದು ನಿಮಗೇನು ಇಂಪಾರ್ಟೆಂಟ್ ಬೇಕೋ ಎಕ್ಸಾಮ್ಸ್ಗೆ ಅದನ್ನೆಲ್ಲ ನಾವು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಹಾಗೂ ಮೆಟೀರಿಯಲ್ ಕೂಡ ನಾವು ಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಯಾವತ್ತೂ ಹೀಗೆ ಸದಾ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಆಫ್ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.